ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಪೊಲೀಸ್ ಠಾಣೆ ಆವರಣದಲ್ಲಿ ಡಿವೈಎಸ್ಪಿ ಚಿದಂಬರ ಮಡಿವಾಳರ ನೇತೃತ್ವದಲ್ಲಿ ಮಹತ್ವದ ಕಾರ್ಯಾಚರಣೆ ಜರುಗಿದೆ. ಸಿಇಐಆರ್ ಪೋರ್ಟಲ್ ಸಹಾಯದಿಂದ ಸಾರ್ವಜನಿಕರು ಕಳೆದುಕೊಂಡಿದ್ದ ವಿವಿಧ ಕಂಪನಿಗಳ ಮೊಬೈಲ್ ಫೋನ್ಗಳನ್ನು ಪತ್ತೆ ಹಚ್ಚಿ ಅವುಗಳನ್ನು ಅವರ ಅಸಲಿ ಮಾಲೀಕರಿಗೆ ಹಸ್ತಾಂತರಿಸಲಾಗಿದೆ. ತಂತ್ರಜ್ಞಾನದ ನೆರವಿನಿಂದ IMEI ಸಂಖ್ಯೆ ಮೂಲಕ ಮೊಬೈಲ್ಗಳನ್ನು ಟ್ರ್ಯಾಕ್ ಮಾಡಿ ಪತ್ತೆ ಹಚ್ಚುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸಿಇಐಆರ್ ಪೋರ್ಟಲ್ನ ಮೂಲಕ ಮೊಬೈಲ್ನಲ್ಲಿ ಹೊಸ ಸಿಮ್ ಬಳಸಿದ ಕ್ಷಣದಲ್ಲಿ ಅದರ ಮಾಹಿತಿ ಲಭ್ಯವಾಗುತ್ತೆ. ಕಳ್ಳತನವಾದ ಮೊಬೈಲ್ಗಳನ್ನು ಕಡಿಮೆ ಬೆಲೆಗೆ ಮಾರಾಟ ಮಾಡುವ ಪ್ರವೃತ್ತಿ ಇದ್ರೂ ಕೂಡ ಇಂತಹ ತಂತ್ರಜ್ಞಾನದಿಂದ ಅವುಗಳನ್ನು ಸುಲಭವಾಗಿ ಪತ್ತೆ ಹಚ್ಚಬಹುದು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಒಟ್ಟು 51 ಮೊಬೈಲ್ಗಳನ್ನು ಪತ್ತೆ ಹಚ್ಚಿ ಅವುಗಳನ್ನು ಮಾಲೀಕರಿಗೆ ಹಿಂತಿರುಗಿಸಲಾಗಿದೆ ಅಂತ ಡಿವೈಎಸ್ಪಿ ಮಾಹಿತಿ ಕೊಟ್ಟಿದ್ದಾರೆ. ಪೊಲೀಸರ ಈ ಕಾರ್ಯ ಸಾರ್ವಜನಿಕರಲ್ಲಿ ವಿಶ್ವಾಸವನ್ನು ಹೆಚ್ಚಿಸಿದ್ದು, ತಂತ್ರಜ್ಞಾನದ ಸಮರ್ಪಕ ಬಳಕೆಯ ಮಹತ್ವವನ್ನು ಮತ್ತೊಮ್ಮೆ ತೋರಿಸಿದೆ. ಸಾರ್ವಜನಿಕರಿಗೆ ಸಲಹೆ ಕೊಟ್ಟಿರುವ ಪೊಲೀಸರು ಮೊಬೈಲ್ ಕಳೆದು ಹೋದ ಕೂಡಲೇ ಅಗತ್ಯ ದಾಖಲೆಗಳೊಂದಿಗೆ KSP ಮೊಬೈಲ್ ಆಪ್ ಮೂಲಕ ದೂರು ದಾಖಲಿಸಿ ನಂತರ ಸಿಇಐಆರ್ ವೆಬ್ ಪೋರ್ಟಲ್ನಲ್ಲಿ ಮಾಹಿತಿ ಸಲ್ಲಿಸುವಂತೆ ಮನವಿ ಮಾಡಿದ್ದಾರೆ. ಇದರಿಂದ ಕಳೆದು ಹೋದ ಮೊಬೈಲ್ಗಳನ್ನು ಬೇಗ ಪತ್ತೆ ಹಚ್ಚಲು ಸಾಧ್ಯವಾಗುತ್ತೆ. ಇವತ್ತು ಯಾರು ಕಳ್ಕೊಂಡಿದ್ದಾರೆ ಅವರಿಗೆ ಹಸ್ತಾಂತರ ಮಾಡುವಂಥ ಸಣ್ಣ ಕಾರ್ಯಕ್ರಮವನ್ನು ರಾಮದುರ್ಗ ಪೊಲೀಸ್ ಸ್ಟೇಷನ್ನಲ್ಲಿ ಏರ್ಪಡಿಸ್ತಾರೆ. CIR ಪೋರ್ಟಲ್ ಅಂದರೆ ಬೇರೆ ಈ ಮೊದಲು ಮೊಬೈಲ್ಗಳು ಕಳ್ತನ ಆಗ್ತಿತ್ತು. ಅವಾಗೇನಾಗ್ತಿತ್ತು, ಸಾರ್ವಜನಿಕರು ನೇರವಾಗಿ ಸ್ಟೇಷನ್ ಬಂದು ಅವಾಗ IMEI ನಂಬರ್ ಕೊಡ್ತಿದ್ರು. ನಾವು ಅದನ್ನೇನು ಮಾಡ್ತಿದ್ವಿ ಅಂತಂದರೆ ಟ್ರೇಸ್ ಮಾಡೋ ಸಲುವಾಗಿ ಹಾಕ್ತಿದ್ವಿ. ಅದು ಎಷ್ಟೋ ಸಾರಿ ನಮಗೂ ನೆನಪು ಬಿಡ್ತಿತ್ತು ಅಥವಾ ಕಳ್ಕೊಂಡವರು ಅದನ್ನು ಕೇಳ್ತಿದ್ವಿ. ಅದು ಪತ್ತೆ ಆಗಿದ್ರ ಬಗ್ಗೆ ನಮಗೇನು ಮಾಹಿತಿ ಕೊಡ್ತಿತ್ತು. ಯಾಕಂದ್ರೆ ನಾವು ಏನೇ ಅದರೊಳಗೆ ಮಾಡ್ತಿದ್ವಿ ಅದನ್ನು ನಾವು ನಮ್ಮ SP ಆಫೀಸ್ ಕಳಿಸ್ತಿದ್ವಿ. ಅಲ್ಲಿ ನಮಗೆ ಕಂಪ್ಯೂಟರ್ ಸೆಂಟರ್ ಇತ್ತು, ಅವರು ಅದನ್ನು ಹಾಕ್ತಿದ್ರು. ಬಟ್ ಎಷ್ಟೋ ಸಾರಿ ಅದು ಎಲ್ಲಿ ಯೂಸ್ ಆಗ್ತಾಯಿದೆ, ಏನು ಯೂಸ್ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ಸರಿಯಾಗಿ ಫಾಲೋ ಅಪ್ ಆಗ್ತಿತ್ತು. ಜೊತೆಗೆ ಏನಾಗಿಬಿಟ್ಟಿತ್ತು, ಇದು ಮೊಬೈಲ್ ಹೆಂಗಾಗಿಬಿಟ್ಟಿದೆ ಅಂದರೆ ಇವತ್ತು ಮೊಬೈಲ್ ಕಳ್ಕೊಂಡ್ರೆ ಮರುದಿವ್ಸ ಇನ್ನೊಂದು ತೊಗೊಳ್ಳೇಬೇಕು, ಸಾಲ ಮಾಡಿದವರು ತೊಗೊಳ್ಬೇಕು ಅಂತ ಅನಿವಾರ್ಯತೆ ಒಂದು ಮೊಬೈಲ್ ಯೂಸ್ ಮಾಡೋಕೆ ಎಲ್ಲರಿಗೂ ಪ್ರತಿಯೊಬ್ಬರಿಗೆ ಆಗಿದೆ. ಸೊ ಹೊಸ ಮೊಬೈಲ್ ತೊಗೊಂಡ್ಮೇಲೆ ಕಳ್ತದನ್ನು ಯಾರೂ ತಲೆ ಕೆಡಿಸ್ಕೊಳ್ತಿಲ್ಲ. ಹೀಗಾಗಿ ನಮ್ಮ ಒಂದು CEIR ಅಂತ ಒಂದು ಪೋರ್ಟಲ್ ಅಂತಂತಂದ್ರೆ ಒಂದು ಸಿಸ್ಟಮ್ ಒಳಗೇ ಆಟೋ ಜನರೇಟ್ ಡಿಟೆಕ್ಟ್ ಆಗಿದೆ, ಈ ನಂಬರ್ ಇಂಥವ್ರಿಗೆ ಸಂಬಂಧಪಟ್ಟದ್ದು. ಸೊ ಹೀಗಾಗಿ ಈಗ ನಮ್ಮ ಜಿಲ್ಲೆಯಲ್ಲಿ CNN ಪೊಲೀಸ್ ಸ್ಟೇಷನ್ ಇದೆ, ಅಲ್ಲಿನೇ ಈ ಪೋರ್ಟಲ್ ಅವರೇನೇ ಫಾಲೋಅಪ್ ಮಾಡ್ತಿರ್ತಾರೆ. ಪ್ರತಿ ದಿವಸ ಎಷ್ಟು ಕಳ್ತನ ಅದು ಅವನ್ನ ನಮ್ಮ ಸ್ಟೇಷನ್ದಾಗೂ ಮಾಡಿರ್ತೀವಿ, ಅಲ್ಲಿ ಹೋಗ್ತಾವೆ. ಅಲ್ಲಿ ಸೆಂಟ್ರಲೈಸ್ ಮಾಡಿ ಅವರು ಡೈಲಿ ಅದನ್ನು ಅಪ್ಡೇಟ್ ಕೊಡ್ತಿರ್ತಾರೆ. ಕಳ್ತನ ಆಗಿದ್ರ ಬಗ್ಗೆ ಆಯಿತು, ಹೊಳ್ಳಿ ಯಾವ ಪತ್ತೆ ಆಗ್ತವೆ. ಇಲ್ಲೇನಾಗಿಬಿಡುತ್ತೆ, ಈಗ ಕಳ್ಳರು ಯಾರು ಅನ್ನುವಂಥ ಪ್ರಶ್ನೆ ಬರುತ್ತೆ. ಕಳ್ಳರು ಯಾರು ಅನ್ನುವಂಥ ಪ್ರಶ್ನೆ ಬಂದಾಗ ಸಾಮಾನ್ಯವಾಗಿ ಸಿಮ್ ತೆಗೆದು ಹೋಗಿದ್ದಾರೆ, IMEI ನಂಬರ್ ಅದೇ ಇರುತ್ತೆ. ಸೊ ಆ IMEI ನಂಬರ್ ಇರುವಂಥ ಮೊಬೈಲಿನ ಯಾರಾದರೂ ಬೇರೆಯವ್ರಿಗೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಬೇರೆ ಯಾವುದೋ ಸಿಮ್ ಆಗ್ತದೆ, ಅದು ಆಟೋ ಸಿಸ್ಟಮ್ ಒಳಗೇ ಇಂಥ ಸಿಮ್ಮಲ್ಲಿ ಇದೆ ಅಂತ ಡಿಟೆಕ್ಟ್ ಮಾಡ್ತಾರೆ. ಅದಕ್ಕೇನು ಟೈಮ್ ಬೌಂಡಿಲ್ಲ. ನಾವು ಏನು ಮಾಡೋದು, ಒಂದು ಸರಿ ಕೇಳ್ತಿದ್ದೀವಿ, 2 ಸರಿ ಕೇಳ್ತಿದ್ದೀವಿ, ಅವ್ರು ಇನ್ನೂ ಯಾವುದೂ ಡಿಟೆಕ್ಟ್ ಆಗಿಲ್ಲ ಅಂದ್ರೆ ನಾವು ಮರೆತು ಬಿಡ್ತಿದ್ದೀವಿ. ಮತ್ತು ಕಳ್ಕೊಂಡವ್ರಂತೂ ಹೊಳ್ಳಿ ನಮಗೆ ಕೇಳತ್ತಿದ್ದಿಲ್ಲ. ಸೊ ಆ ಪರಿಸ್ಥಿತಿ ಇರ್ತಿತ್ತು. ಈಗ ಅದು ಆಟೋ ಜನ್ರೇಟ್ ಆಗಿ ನಮಗೆ ಇದನ್ನು ಕೊಟ್ಬಿಟ್ಟು ಅದಕ್ಕೆ ಟೈಮ್ ಬೌಂಡಿಲ್ಲ. ನಾವು ಏನು ಮಾಡೋದು, ಒಂದು ಸರಿ ಕೇಳ್ತಿದ್ದೀವಿ, 2 ಸರಿ ಕೇಳ್ತಿದ್ದೀವಿ, ಅವ್ರು ಇನ್ನೂ ಯಾವುದೂ ಡಿಟೆಕ್ಟ್ ಆಗಿಲ್ಲ ಅಂತ ನಾವು ಮರೆತು ಬಿಡ್ತಿದ್ದೀವಿ. ಮತ್ತು ಕಳ್ಕೊಂಡವ್ರಂತೂ ಹೊಳ್ಳಿ ನಮಗೆ ಕೇಳತ್ತಿದ್ದಿಲ್ಲ. ಸೊ ಆ ಪರಿಸ್ಥಿತಿ ಇರ್ತಿತ್ತು. ಈಗ ಅದು ಆಟೋ ಜನ್ರೇಟ್ ಆಗಿ ನಮಗೆ ಇದನ್ನು ಕೊಟ್ಬಿಡುತ್ತೆ, ಈ ಮೊಬೈಲ್ ಒಳಗಡೆ ಇಂಥ ನಂಬರ್ ಡಿಟೆಕ್ಟ್ ಆಗಿದೆ, ಈ ನಂಬರ್ ಇಂಥವ್ರಿಗೆ ಸಂಬಂಧಪಟ್ಟಿದೆ. ಸೊ ಹೀಗಾಗಿ ಈಗ ನಮ್ಮ ಜಿಲ್ಲೆಯಲ್ಲಿ CNN ಪೊಲೀಸ್ ಸ್ಟೇಷನ್ ಇದೆ, ಅಲ್ಲಿನೇ ಇರ್ಬೋದು, ಅವರೇನೇ ಫಾಲೋಅಪ್ ಮಾಡ್ತಿರ್ತಾರೆ. ಪ್ರತಿ ದಿವಸ ಎಷ್ಟು ಕಳ್ತನ ಅದು ಅವನ್ನ ನಮ್ಮ ಸ್ಟೇಷನ್ದಾಗೂ ಮಾಡಿರ್ತೀವಿ, ಅಲ್ಲಿ ಹೋಗ್ತಾವೆ. ಅಲ್ಲಿ ಸೆಂಟ್ರಲೈಸ್ ಮಾಡಿ ಅವರು ಡೈಲಿ ಅದನ್ನು ಅಪ್ಡೇಟ್ ಕೊಡ್ತಾರೆ. ಕಳ್ತನ ಆಗಿದ್ರ ಬಗ್ಗೆ ಆಯಿತು, ಭಾಳ ಯಾವ ಪತ್ತೆ ಆಗ್ತದೆ. ಈಗ ಏನಾಗಿಬಿಡುತ್ತೆ, ಈಗ ಕಳ್ಳರು ಯಾರು ಅನ್ನುವಂಥ ಪ್ರಶ್ನೆ ಬರುತ್ತೆ. ಕಳ್ಳರು ಯಾರು ಅನ್ನುವಂಥ ಪ್ರಶ್ನೆ ಬಂದಾಗ ಸಾಮಾನ್ಯವಾಗಿ ಈ ಮೊಬೈಲ್ಗಳು ಕಳ್ತನ ಮಾಡಿದವರು ಯಾರಿಗೋ 1000 ರೂಪಾಯಿ 2000 ರೂಪಾಯಿ
ಕೊಡುವಂಥ ಸಂದರ್ಭನೇ ಹೆಚ್ಚು. ಅವ್ರು ಯೂಸ್ ಮಾಡಲ್ಲ, ಮೊಬೈಲ್ ಕಳ್ತನ ಮಾಡಿದವರು ಇದನ್ನು ಯೂಸೇ ಮಾಡಲ್ಲ. ಆಮೇಲೆ ಇದಕ್ಕೇನೆ ಲೈಸೆನ್ಸು ಬೇಕಿಲ್ಲ, ಮತ್ತೊಂದು ಬೇಕಿಲ್ಲ, ಆಟೋಮೆಟಿಕ್ಕಾಗಿ ಈಗ ಒಂದು ಸಿಮ್ ಇನ್ಸರ್ಟ್ ಮಾಡಿಬಿಟ್ರೆ ಮುಗಿದೋಯ್ತು. 10,000 ರೂಪಾಯಿ ಮೊಬೈಲ್ 2,000 ರೂಪಾಯಿ ಕೊಡ್ತಾರೆ ಅಂದ್ರೆ ಯಾರು ತೊಗೊಂಡ್ಬಿಡ್ತಾರೆ. ಅದೇ ಬೈಕ್ ಕಳ್ದಂದಾಗ ಹಂಗಾಗಲ್ಲ. ಯಾರೋ ಕಳುವಿನ ಬೈಕ್ ಕೊಡಬೇಕಾದ್ರೆ ತೊಗೋಬೇಕಾದ್ರೆ ವಿಚಾರ ಮಾಡಿದ್ರೆ ಡಾಕ್ಯುಮೆಂಟ್ಸ್ ಎಲ್ಲ ಇದನ್ಯಾರೂ ವಿಚಾರ ಮಾಡಲ್ಲ. ಏನೋ ತ್ರಾಸ ಐತಿ ಕೊಡ್ತಾ ಇದ್ದೀನಿ ತೊಗೊಳ್ರಿ ಅಂತಾರೆ ಯಾರು ತೊಗೊಳ್ಳಿ. ಸೊ ಹಿಂಗಾಗಿ ಇದ್ರೊಳಗೆ ಕಳ್ರಿ ಯಾರು ಅಂತ ಸ್ಪೆಸಿಫಿಕ್ ಪತ್ತೆ ಮಾಡೋದು ಅಷ್ಟೇ. ಆಮೇಲೆ ಅದನ್ನ ನಮ್ಮ ಇದ್ರೊಳಗೆ ಪೋರ್ಟಲ್ದೊಳಗೂ ಕೂಡ ಅದ್ರ ಆಪ್ಷನ್ ಇಲ್ಲ. ಬಟ್ ಏನು ಈ ಸಿಮ್ ಎಲ್ಲ ಡಿಟೆಕ್ಟ್ ಆಗ್ತದೆ. ಅವಾಗ ನಾವು ಅದನ್ನು ವೆರಿಫೈ ಮಾಡ್ತೀವಿ. ಇನ್ ಕೇಸ್ ಕಳ್ತನ ಮಾಡಿದವರು ಅದನ್ನು ಯೂಸ್ ಮಾಡಕ್ಕೆ ಅಥವಾ ಅವನ ಬ್ಯಾಕ್ಗ್ರೌಂಡು ಹಿಸ್ಟ್ರಿ ನೋಡ್ತೀನಿ ಯಾರು ಅದನ್ನು ಯೂಸ್ ಮಾಡ್ತಾರೆ. ಸೊ ಅವ್ರು ಒಂದು ವೇಳೆ ಕಳ್ತನ ಮಾಡಿದವರು ಇದ್ರು ಅಥವಾ ಅವ್ರ ಬ್ಯಾಕ್ಗ್ರೌಂಡು ಅದೇ ರೀತಿ ಇತ್ತು ಅಂತ ಅವರನ್ನು ಅದ್ರೊಳಗೆ ಇನ್ವಾಲ್ವ್ ಮಾಡ್ತೀವಿ. ಬಟ್ ನಮಗೆ ಸಿಕ್ಕಂಥ 95% ಮೊಬೈಲ್ಗಳು ಯಾರೋ ಥರ್ಡ್ ಪಾರ್ಟಿಲಿ ಯೂಸ್ ಮಾಡೋದು. ಇವನ್ ನೀವು ಮೆ ನಾಟ್ ಬಿಲೀವ್, ಎಷ್ಟೋ ಮೊಬೈಲ್ಗಳು ನಮಗೆ ಮಹಾರಾಷ್ಟ್ರ ಬೇರೆ ಬೇರೆ ಸ್ಟೇಟಿಂದ ಯೂಸ್ ಮಾಡಕತ್ತಿರ್ತಾರೆ. ನಾವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತೀವಿ. ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಈ ಮೊಬೈಲ್ ಎಲ್ಲಿಂದ ಬಂತು, ಇದ್ರ ಮೇಲೆ ನಮ್ಮ ಕಂಪ್ನಿಯಲ್ಲಿ ಲಾಂಚ್ ಆಗಿದೆ, ನೀವು ಅದನ್ನು ಕೊಡಬೇಕು. ಎಷ್ಟೋ ಜನ ನಾವು ಪೋಸ್ಟ್ನ ಕಳಿಸ್ಕೊಟ್ಟಿರ್ತಾರೆ. ಯಾಕಂದರೆ ಇನ್ನೋಸೆಂಟಾಗಿ ಖರೀದಿ ಮಾಡಿದ್ದು ಯೂಸ್ ಮಾಡ್ತಾಯಿದ್ರು. ಬಟ್ ಇದಕ್ಕೆ ಸಂಬಂಧಪಟ್ಟಾಗೆ ಯಾವುದೊಂದು ಪ್ರಕರಣ ದಾಖಲಾಗಿದ್ದಂತೂ ಇವನ್ ಪೋಸ್ಟ್ಗೂ ಕೂಡ ಕಳಿಸಿದ್ದಾರೆ. ಸೊ ಆ ರೀತಿ ಹೆಚ್ಚು ಕಡಿಮೆ ನಾವು 1,000 ಮೇಲೆ ರಿಕವರಿ ಮಾಡಿದ್ವಿ. ಟೋಟಲ್ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಸಾವಿರ? 6,000 6,500 ನಮ್ಮ ಜಿಲ್ಲೆ ಪತ್ತೆಯಾಗಿದೆ. ಈ 2024, 25 ಮತ್ತು 26 ಈ 3 ವರ್ಷಗಳ ಇದರೊಳಗೆ 6,500 ಪತ್ತೆಯಾಗಿದೆ. ಇನ್ನೂ ಕೂಡ ಪತ್ತೆ ಆಗುತ್ತೆ, 10,000 ಪತ್ತೆ ಆಗುತ್ತೆ. ಬಟ್ ಅದು ಪತ್ತೆ ಮಾಡ್ಬೇಕಂತಂದ್ರೆ ಆಟೋ ಜನ್ರೇಷನ್ ಆಗುತ್ತೆ, ಆಟೋಮೆಟಿಕ್ ಆಗಿನೇ ಅದು ಸರ್ಚ್ ಆಗುತ್ತೆ. ಹಾಂ, ಒಂಥರ ಅದು ತಾನಾಗಿನೇ ಇದು ಮಾಡ್ಕೊಂಡು ಹೋಗುತ್ತೆ. ಸೊ ಹಾಗಾಗಿ ಈ ಕಳೆದ 10 ದಿವಸಗಳಲ್ಲಿ ಹಿಂದೆ ನಮ್ಮ ಎಕ್ಸಿದು ಎಲ್ಲರಿಗೂ ಟಾಸ್ಕ್ ಆಯಿತು. ಅವರು ಯೂಸ್ ಮಾಡ್ತಾರೆ. ಪತ್ತೆಯಾಗಿದ್ದ ಮೊಬೈಲ್ಗಳು ಕೂಡ ಅದು ನಾವಾಗಿನೇ ಅವ್ರು ಕನ್ಫರ್ಮ್ ಮಾಡಬೇಕು. ಸೊ ಹಿಂಗಾಗಿ ಲಾಸ್ಟ್ ಟೈಮ್ ಒಂದು 10 ದಿವಸದ ಕೆಳಗಡೆ ಒಂದು ಮೀಟಿಂಗ್ ಮಾಡಿ ಎಲ್ಲರಿಗೂ ಕೂಡ ಅದನ್ನು ಹೇಳಿದ್ರು. ಪೊಲೀಸ್ ಸ್ಟೇಷನ್ ವತಿಯಿಂದ ಸರ್ಚ್ ಆಗಿ ಜನರೇಟ್ ಆಗಿ ಬಂದಿದ್ದು ಅವುಗಳ ಮಾಹಿತಿಗಳನ್ನ ಕಮ್ಯುನಿಕೇಟ್ ಮಾಡಿಕೊಂಡು ಒಂದು ತರಿಸೋ ವ್ಯವಸ್ಥೆ ಮಾಡ್ತೀವಿ. ಸೊ ಹಾಗಾಗಿ ಕಳೆದ 10 ದಿವಸದಲ್ಲಿ ನಮ್ಮ ರಾಮದುರ್ಗ ಸ್ಟೇಷನ್ ಸುಮಾರು 51 ಮೊಬೈಲ್ಗಳು ಈ 10 ದಿವಸದಲ್ಲಿ ನಾವು ಪರಿಶೋಧನೆ ಇನ್ನೂ ಕೆಲವೊಂದಿಷ್ಟು ಅದಾವು. ಕಮ್ಯುನಿಕೇಷನ್ ಮಾಡ್ತಾಯಿದ್ವಿ, ಕಾಂಟ್ಯಾಕ್ಟ್ ಮಾಡ್ತಾಯಿದ್ವಿ, ಅವು ಬರ್ತಾವೆ. ಬಟ್ ಈ 10 ದಿವಸದಾಗ ಇಲ್ಲಿ ಸುಮಾರು 51. ನಿನ್ನೆ ಕಡ್ಕೋಳ ಪೊಲೀಸ್ ಸ್ಟೇಷನ್ದಾಗ ಈ 10 ದಿವಸಗಳು ಒಂದು 21 ಮೊಬೈಲ್. ಆಮೇಲೆ ಸೂರ್ಯಬಾನ್ದಾಗ ಮಾಡಿರ್ತಾರೆ, ಬಟ್ ಅವು ಇಲ್ಲೇ ಅದ 7. ಆಮೇಲೆ ಸೌದತ್ತಿ ಒಂದು 9, ಮುರುಗೋಡು ಒಂದು 20 ಆಗಿದೆ. ಸೊ ಹೆಚ್ಚು ಕಡಿಮೆ ಒಂದು ಸುಮಾರು 100 ಸಬ್ ಡಿವಿಷನ್ದ ಆಗಿದೆ. ಇನ್ನೂ ಕೂಡ ಅದನ್ನು ಮಾಡ್ತಾಯಿದ್ವಿ. ಇದೊಂಥರ ವಿನೂತನ ಒಂದು ವ್ಯವಸ್ಥೆ. ನಾನು ಯಾವುದೂ ನಾವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಲ್ಲ, ಫಾಲೋಅಪ್ ಮಾಡಲ್ಲ. ಆಟೋಮೆಟಿಕ್ಕಾಗಿ ಅದೇ ಪೋರ್ಟಲ್ ಅದೇನೊಂದು ಸಿಸ್ಟಮ್ ಇದನ್ನು ಮಾಡಿದ್ದಾರೆ. ಸೊ ಪತ್ತೆ ಆಗ್ತಾಯಿದೆ. ಸೊ ಅದರ ಸಲುವಾಗಿ ಇವತ್ತಿನ ದಿವಸ ಫಾರ್ಮಲ್ ಆಗಿ ಎಷ್ಟು ಜನಕ್ಕೆ ನಾವು ಅದನ್ನು ಹಸ್ತಾಂತರ ಮಾಡಿದ್ವಿ. ಜೊತೆಗೆ ಯಾರು ಈಗ ಕಳ್ಕೊಂಡಾರಲ್ಲ ಅವ್ರಿಗೂ ಕೂಡ ನಾವು ಮಾಹಿತಿ ಕೊಟ್ಟಿದ್ದೀವಿ. ಅವರು ಇಂಡಿವಿಜುವಲ್ ಆಗಿ ಬಂದು ಟ್ರೇಸ್ ಮಾಡಿದ ಮೊಬೈಲ್ಗಳಲ್ಲಿ ನಾವು ಕಳ್ಕೊಂಡಿರ್ತಕ್ಕಂಥ 2029 ಮೊಬೈಲ್ಗಳನ್ನು, ಆಮೇಲೆ 2023 ಇವತ್ತು 50 ಮೊಬೈಲ್ಗಳನ್ನು ನಾವು ಇವತ್ತಿನ ದಿನ ಟ್ರೇಸ್ ಮಾಡಿರ್ತೀವಿ. ಮತ್ತು ಟೋಟಲ್ ಆಗಿ 2024ರಾಗ 12 ಮೊಬೈಲ್ಗಳು, 2025 25, ಆಮೇಲೆ 26ರಲ್ಲಿ 10 ಮತ್ತು 52 ಮೊಬೈಲ್ಗಳನ್ನು ಇವತ್ತಿನ ದಿನ ನಾವು ವಾರಸುದಾರರಿಗೆ ಮರಳಿ ಕೊಡ್ತಾ ಇದ್ವಿ. ಈ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ಸಾಹೇಬರು ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ರಾಮದುರ್ಗ ಪೊಲೀಸ್ ಠಾಣೆಯಿಂದ ಧನ್ಯವಾದಗಳನ್ನು. 85ರಿಂದ 90 ಮೊಬೈಲ್ಗಳನ್ನು ಅವರು ಒಬ್ಬರೇ ಖುದ್ದಾಗಿ, ಇದ್ರಲ್ಲಿ ಒಂದು ಟಾಸ್ಕ್ ಅಂದರೆ ಎಲ್ಲ ಮೊಬೈಲ್ಗಳನ್ನ ಅಷ್ಟು ಈಸಿಯಾಗಿ ಯಾರೂ ಕೊಡೋದಿಲ್ಲ. 108 ಕಾರಣ ಹೇಳ್ತಿರ್ತಾರೆ. ಅವ್ರಿಗೆ ಕನ್ವಿನ್ಸ್ ಮಾಡಿ ಅದನ್ನು ತರಿಸಿ ಅವುಗಳನ್ನು ಅಷ್ಟು ತರಿಸೋದ್ರ ಬೇರೆ ಕೆಲಸಗಳ ಜೊತೆ ಬಹಳಷ್ಟು ಮುತುವರ್ಜಿ ವಹಿಸಿ ಮಾಡಿದ್ದಾರೆ. ಲಾಸ್ಟ್ 10 ದಿವಸದ ಹಿಂದೆ ನಾ ಕರೆದು ಇವರು 3 ಜನ
ಇವರು ಕಟ್ಕೋಡು ಮತ್ತೂರೇ ಬಂದವರು 3 ಮಂದಿನ ಕರೆದು ಒಂದು ಮೀಟಿಂಗ್ ಮಾಡಿ ಹೇಳಿದ್ವಿ 10 ದಿವಸ ಟೈಮ್ ಕೊಡ್ತೀನಿ 25ರವರೆಗೆ ಮ್ಯಾಕ್ಸಿಮಮ್ ಮಾಡಿ ತೋರಿಸ್ಬೇಕು ಅಂತ ಹೇಳಂತ ಅವರು ಎಡಬಿಡದೆ ಎಲ್ಲನೂ ಮಾಡಿ ಇಷ್ಟೆಲ್ಲ ಮಾಡಿದ್ದಾರೆ. ಸೊ ಮ್ಯಾಕ್ಸಿಮಮ್ ಕ್ರೆಡಿಟು ನಾವು ಆಫೀಸರ್ಸ್ಗಿಂತ ಆ ಹೆಣ್ಮಗಳಿಗೆ ಹೋಗಬೇಕು. ಅದು ಒಂದು ಸ್ವಲ್ಪ ಒಟ್ಟು ಕವರ್ ಮಾಡಿಕೊಂಡು ಒಳ್ಳೆಯದು. ಆಮೇಲೆ CAR ಪೋರ್ಟಲಲ್ಲಿ ಹೆಂಗಿರ್ತದಂದ್ರೆ ನಿಮ್ಮದು ಮೊಬೈಲ್ ಕಳೆದ ತಕ್ಷಣ ಒಂದು ಈ KSB ಆ್ಯಪಲ್ಲಿ ಒಂದು ಲಾಸ್ಟ್ ಅಂತ ಬರ್ತದೆ. ಅಲ್ಲೊಂದು ಲಾಸ್ಟ್ ಹಾಕ್ಕೊಂಡು ಅದನ್ನು ತೊಗೊಂಡು ಬಂದು ಇವರು ಭೇಟಿ ಆದರೆ ಇವರು ಅದನ್ನು CIR ಪೋರ್ಟಲಲ್ಲಿ ಹಾಕಿಕೊಡ್ತಾರೆ. ಅದು CIR ಪೋರ್ಟಲ್ ಪಬ್ಲಿಕ್ಕಿಗೂ ಓಪನ್ ಇಲ್ಲ, ನೀವು ಹಾಕಕ್ಕೆ ಬರೋದಿಲ್ಲ. ಅದನ್ನು ಬರ್ತೈತಿರಮ್ಮ ಅವರೇ ಹಾಕ್ಬೋದು, ಹಾಕಿದ್ರೆ ಗೊತ್ತಾಗ್ತದೆ, ಅವ್ರಿಗೆ ಗೊತ್ತಾಗ್ತದೆ ಹಾಕ್ಬೋದು. ಹಾಂ, ಅದಕ್ಕೆ ಇವ್ರು ಹೆಲ್ಪ್ ಮಾಡ್ತಾರೆ. CIR ಪೋರ್ಟಲಲ್ಲಿ ಯಾವ ರೀತಿ ಅದನ್ನು ನೀವು ಹಾಕಬೇಕು ಅಂತೇಳಿ ಹಾಕಿದ ತಕ್ಷಣ ಆಟೋಮೆಟಿಕಲಿ ಆ ಮೊಬೈಲು ಏನು IMEI ನಂಬರ್ ಅದು ಲಾಕ್ ಆಗ್ತದೆ. ಅದು ಒಂದು ಸಾರಿ ಲಾಕ್ ಆಯ್ತು ಅಂದ್ರೆ ಮುಗೀತು. ಅದರಲ್ಲಿ ಯಾವ ಸಿಮ್ ಆಗ್ತದಲ್ಲ ಆ ಸಿಮ್ಮು ರಿಫ್ಲೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ಅದು ಲಾಕ್ ಆಗಿದ್ದು ಅವ್ನಿಗೆ ಗೊತ್ತಾಗೋದಿಲ್ಲ, ಯಾರು ಸಿಮ್ ತೆಗೆದು ಹಾಕ್ತಾರಲ್ಲ ಅವ್ನಿಗೇನೂ ಗೊತ್ತಾಗೋದಿಲ್ಲ. ಬಟ್ ಅದರಲ್ಲಿ ಸಿಮ್ ಒಂದು ಸಾರಿ ಹಾಕಿ ಅದು ಲಾಕ್ ಆಗಿದ್ದು ನೀವು ಬೇರೆ ಒಂದು ಸಿಮ್ ಹಾಕಿ ತೆಗೆದು ಮತ್ತೊಂದು ಸಿಮ್ ಹಾಕಿದ್ರೆ ಮತ್ತೆ ಅದು ಆ ನಂಬರ್ ರಿಫ್ಲೆಕ್ಟ್ ಆಗ್ತದೆ. ಈ ರೀತಿ ಅದೊಂದು ವ್ಯವಸ್ಥೆ ಐತಿ. ಆದಷ್ಟು ಯಾರ್ಯಾರು ಕಳೆದಿರ್ತಾವಲ್ಲ ಒಂದು ಲಾಸ್ಟ್ ಹಾಕ್ಕೊಂಡು ಬಂದುಬಿಟ್ರೆ ನಾವು ಮಾಡ್ತೀವಿ. ಲಾಸ್ಟ್ 3 ವರ್ಷದಲ್ಲಿ ನಮ್ಮ ಈ ಸಂದರ್ಭದಲ್ಲಿ ರಾಮದುರ್ಗ ವೃತ್ತದ CPI ವಿನಾಯಕ ಬಡಿಗೇರ, PSI ಸವಿತಾ ಮನಿಯಾಳ, ಪೊಲೀಸ್ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ವೀರೇಶ್ ಬೆಣಚಿನ, ಮರಡಿಮಾಡು, TV20 ಕನ್ನಡ, ರಾಮದುರ್ಗ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.